ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ವೀರ ಕನ್ನಡಿಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮನೈವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಮನುಷ್ಯನ ಉನ್ನತಿ ಮತ್ತು ಅವಂತಿಗೆ ಅವನ ಮನಸ್ಸು ಎಷ್ಟರ ಮಟ್ಟಿಗೆ ಕಾರಣ ಆಗಿರುತ್ತೆ ಅನ್ನೋದನ್ನ ಖಂಡಿತ ನಾವು ತಿಳ್ಕೊಳ್ಬೇಕಾಗತ್ತೆ. ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮದಲ್ಲಿರುವಂತಹ ಈ ಅತಿಥಿ ಮನಸ್ಸಿನ ಶಕ್ತಿಯನ್ನ ಪ್ರಬಲವಾಗಿ ಬಳಸ್ಕೊಂಡವರು. ನೋಡಿ, ಕಳೆದ 35 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿ ಕಳೆದ 32 ವರ್ಷಗಳಿಂದ ಉದ್ಯಮ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ ಮೂಡಿಸಿರುವಂತಹ ಎಂ ಸುರೇಶ್ ರಾಜರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶ್ರೀ ಸುರೇಶ್ ರಾಜ್ ಉದ್ಯಮ ಕ್ಷೇತ್ರದ ಹೊಸ ಚೈತನ್ಯ ಇವರು. 8 ಉದ್ಯಮಗಳನ್ನ ನಡೆಸ್ತಾ ಇರುವ ಸಾಧಕ. ಮನುಷ್ಯ ತನ್ನ ಕೆಲಸದ ಮೇಲೆ ನಂಬಿಕೆ ಇಡಬೇಕು ಎನ್ನುವ ಇವರು ಸೋಲಾರ್ ಅನ್ನ ತಮ್ಮ ಆರ್ಥಿಕ ಶಕ್ತಿ ಮಾಡಿಕೊಂಡಿದ್ದಾರೆ. ಪಾಲಿ ಹೌಸ್ ಮೂಲಕ ಉದ್ಯಮದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಬಾಲಕನಾಗಿದ್ದಾಗಲೇ ವ್ಯವಹಾರ ಜ್ಞಾನ ಹೊಂದಿದ್ದ ಚತುರ, ಸಾಮಾಜಿಕ ಕಾರ್ಯಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುರೇಶ್ ರಾಜ್ ಅವರಿಗೆ ಕುಟುಂಬದ ಸಹಕಾರ ಕೂಡ ಅಪಾರವಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅಂದ್ರೆ ಸುರೇಶ್ ರಾಜ್ ಅವರಿಗೆ ಅಪಾರ ಗೌರವ. ಗೃಹ ಮಂತ್ರಿಗಳ ಸರಳತೆ ಅಂದ್ರೆ ತುಂಬಾನೇ ಇಷ್ಟ. ಇವರಿಗೆ ಜಿ ಕನ್ನಡ ನ್ಯೂಸ್ ವೀರ ಕನ್ನಡಿಗ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ನಾನು ಇವತ್ತಿನ ದಿವಸ ತುಂಬ ನನಗೆ ನಾನೇ ಹೆಮ್ಮೆ ಪಡ್ತೀನಿ, ನನಗೆ ನಾನೇ ಭುಜ ತಟ್ಕೊಳ್ತೀನಿ. 35 ವರ್ಷದಿಂದ ನಾನು ವ್ಯಾಪಾರದಲ್ಲಿ, ಉದ್ಯಮದಲ್ಲಿ, ಬಿಸ್ನೆಸ್ನಲ್ಲಿ ತುಂಬ ಒಳ್ಳೆ ಅಚೀವ್ ಆಗಿದ್ದೀನಿ. ಎಲ್ಲ ಜನರಿಂದ, ಎಲ್ಲ ಸಮಾಜದಿಂದ, ಸಮಾಜ ನನಗೆ ಎಲ್ಲ ಕೊಟ್ಟಿದೆ. ಸಮಾಜದಲ್ಲಿರೋಂಥ ಎಲ್ಲ ಜಾತಿ ವರ್ಗದವರು ನನ್ನ ಗೌರವ ಕೊಟ್ಟಿದ್ದಾರೆ, ನನ್ನ ಬೆಳೆಸಿದ್ದಾರೆ. ಅದರಿಂದ ಇವತ್ತು ಜಿ ಕನ್ನಡ ನ್ಯೂಸ್ ಅವರು ನನ್ನ ಗುರುತಿಸಿ ಇವತ್ತಿನ ಅವಾರ್ಡ್ ಕೊಟ್ಟಿರೋದು ನನಗೆ ತುಂಬ ಆನಂದ, ಖುಷಿ ತಂದಿದೆ. 35 ವರ್ಷಗಳಿಂದ ಸರ್ ಸಮಾಜ ಸೇವೆ, 32 ವರ್ಷಗಳಿಂದ ಉದ್ಯಮದಲ್ಲಿ ಸಕ್ರಿಯವಾಗಿ ನೀವು ಭಾಗಿಯಾಗಿದ್ದೀರಿ. ಈ ಎರಡೂ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಂಡು ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಮೂಲತಃ ನಾವು ನೋಡೋದಾದ್ರೆ ಏನಾದ್ರೂ ಪ್ರೇರಣೆ ಆಯ್ತಾ, ಏನಾದ್ರೂ ಸ್ಫೂರ್ತಿ ಆಯ್ತಾ ನಿಮಗೆ ಅಂತ? ಖಂಡಿತ ಮೇಡಮ್. ಪ್ರತಿಯೊಬ್ಬ ಮನುಷ್ಯ ಬಂದ್ಬಿಟ್ಟು ಹುಳಿ ಏಟು ತಿನ್ನಬೇಕು. ಹುಳಿ ಏಟು ಯಾವಾಗ ತಿಂತಾನೋ ಅವನು ಶಿಲೆ ಆಗ್ತಾನೆ. ಹುಳಿ ಏಟು ಯಾರು ತಿನ್ನಲ್ವೋ, ತಪ್ಪಿಸ್ಕೊಳ್ತಾರೋ ಅವ್ರು ಶಿಲೆ ಆಗಲ್ಲ, ರೋಡಿನ ಜಲ್ಲಿ ಆಗ್ತಾರೆ. ಅದರಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟ ಅನ್ನೋದು ಗೊತ್ತಾಗಬೇಕು, ಹೊಟ್ಟೆ ಹಸಿವು ಗೊತ್ತಾಗಬೇಕು, ಇನ್ನೊಬ್ಬರು ಕಷ್ಟ ಗೊತ್ತಾಗಬೇಕು, ಇನ್ನೊಬ್ಬರು ಕಣ್ಣೀರು ಏನಂತ ಗೊತ್ತಾಗ್ಬೇಕಂದ್ರೆ ನಮ್ಮ ಕಣ್ಣಲ್ಲಿ ನೀರು ಬಂದಿರಬೇಕು. ಆವಾಗ ಇನ್ನೊಬ್ಬರ ಕಣ್ಣೀರು ಬೆಲೆ ನಮಗೆ ಗೊತ್ತಾಗತ್ತೆ. ನಿಜ. ಅದರಿಂದ ಇದೆಲ್ಲ ನೋಡಿ ನನ್ನ ಚಿಕ್ಕ ವಯಸ್ಸಿನಲ್ಲೇ ಇರಬೇಕಾದ್ರೆ ನಮ್ಮ ತಂದೆ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸಕ್ಕೆ. ನಮ್ಮ ಊರು ಕೋಲಾರ ಮೂಲ. ನಮ್ಮ ತಂದೆ ವಿದ್ಯಾಭ್ಯಾಸಕ್ಕೆ ಇಲ್ಲೇ ಬಂದು ಇಲ್ಲೇ ಸೆಟ್ಲ್ ಆದರು, ಇಲ್ಲೇ ಮದುವೆ ಆದರು. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಮ್ಮ ತಂದೆ ಆಗಿನ ಕಾಲದಲ್ಲೇ ಸಿವಿಲ್ ಇಂಜಿನಿಯರ್ ಇರಬೇಕಾದ್ರೆ ಅವರು ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡಿ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಿದ್ರು. ಬೇರೆಯವರೆಲ್ಲ ಕಾಂಟ್ರಾಕ್ಟ್ರು ಎಲ್ಲ ಬರ್ತಾ ಇದ್ರು. ಅವ್ರ ಹತ್ರ ಒಳ್ಳೆ ದುಡ್ಡು ಕಾಸು ಸಾಹುಕಾರರು, ಕಾಂಟ್ರಾಕ್ಟ್ರು ಅವರು. ಅವ್ರ ಕೈ ಕೆಳಗಡೆ ಇವ್ರು ಕೆಲಸ ಮಾಡ್ತಾ ಇದ್ರು. ಅದು ನಾನು ನೋಡ್ತಾ ಇದ್ದೆ, ಚಿಕ್ಕದಿಂದ ನೋಡ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ಇಷ್ಟು ಚೆನ್ನಾಗಿ ಓದಿದ್ದಾರೆ, ಇವರು ಬಂದ್ಬಿಟ್ಟು ಕಾಂಟ್ರಾಕ್ಟ್ರು. ನಮ್ಮ ತಂದೆ ಎಲ್ಲ ಬರೀತಾ ಇದ್ರು, ಇವರು ಹೆಬ್ಬೆಟ್ಟಾಗ್ತಾ ಅಂತ ಎಲ್ಲ ನಾನು ಚಿಕ್ಕದಲ್ಲೇ ಗಮನಿಸ್ತಾ ಇದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ. ಆಗ ಬೆಲೆ ಯಾವುದಕ್ಕೆ ಅಂತ ಗೊತ್ತಾಯ್ತು ನನಗೆ. ಬೆಲೆ ಬಂದ್ಬಿಟ್ಟು ನೀನು ಏನನ ಮಾಡಿ ಒಂದು ಒಳ್ಳೆ ಸಾಹುಕಾರ ಅಂದರೆ ನೀನು ಒಳ್ಳೆ ರಿಚ್ ಆಗಿರಬೇಕು, ಆವಾಗಲೇ ನಿಂಗೆ ಮರ್ಯಾದೆ. ನೀನು ರಿಚ್ ಆಗಿದ್ರೆ ಮಾತ್ರ ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಮರ್ಯಾದೆ. ನೀನು ಯಾವಾಗ ರಿಚ್ ಇಲ್ಲವೋ, ನೀನು ಬರೀ ಸರ್ಟಿಫಿಕೇಟ್ಗಳೆಲ್ಲ ಇಟ್ಕೊಂಡಿದ್ರೆ ನಿನಗೆ ಮರ್ಯಾದೆ ಇಲ್ಲ ಅಂತ ನನಗೆ ಯಾವಾಗಲೇ ಗೊತ್ತಾಯಿತು. ಬಟ್ ಸರ್ಟಿಫಿಕೇಟ್ ಬೇಡ ಅಂತ ನಾನು ಹೇಳಲ್ಲ, ಬೇಕೇ ಬೇಕು ಒಬ್ಬ ಮನುಷ್ಯನಿಗೆ. ಯಾಕಂದರೆ ಅವ್ನ ಸ್ಕಿಲ್ಲು ಅವನಿಗೆ
ಒಂದು ಒಳ್ಳೆ ಜ್ಞಾನ ಬರಬೇಕಂದ್ರೆ ಸರ್ಟಿಫಿಕೇಟ್ ಬೇಕು. ನಿಜ, ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವ್ನು ಜ್ಞಾನವೂ ಬರಲ್ಲ, ದುಡ್ಡು ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಖಂಡಿತ. ಅದರಿಂದ ಎಲ್ಲ ಪಡೆದು ನೀನು ಲಾಸ್ಟಿಗೆ ಲಕ್ಷ್ಮಿ ಅಂತ ನಾವು ಏನು ಹೇಳ್ತೀರಿ, ಆ ಲಕ್ಷ್ಮಿ ಅಡಿಯಲ್ಲಿ ನಾವು ಹೋಗಿ ಇರಲೇಬೇಕು. ಆ ಲಕ್ಷ್ಮಿ ಯಾವತ್ತು ನಮ್ಮಲ್ಲಿ ಬರ್ತಾರೋ, ನಮ್ಮಲ್ಲಿ ಯಾವಾಗ ಬಂದು ನೆಲೆಸ್ತಾರೋ ಅವತ್ತು ನಮಗೆ ಒಳ್ಳೆ ಸಾಧನೆಗಳು ಮಾಡೋಂಥ ಕೆಲಸಗಳು ದಾರಿ ಸಿಗತ್ತೆ. ಖಂಡಿತ. ನೀವು ಆರಂಭದಲ್ಲೇ ಒಂದು ಒಳ್ಳೆ ವಿಚಾರವನ್ನ ಹೇಳಿದ್ರು. ಒಂದು ಕಲ್ಲು ಅಂದಾಗ ಅದಕ್ಕೆ ಉಳಿಪೆಟ್ಟು ಬಿದ್ದಾಗ ಅದು ಹೆಂಗೆ ಶಿಲೆ ಆಗುತ್ತೆ, ಇಲ್ಲಾಂದ್ರೆ ಹೆಂಗೆ ಜಲ್ಲಿಕಲ್ ಆಗ್ತದೆ ಅಂತ ಹೇಳಿ. ಹಾಗಾಗಿ ಬಹಳ ಕುತೂಹಲ ಆಯ್ತು. ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಬದುಕನ್ನು ನೀವು ಹೆಂಗೆ ಕಟ್ಕೊಂಡ್ರಿ, ವಿದ್ಯಾಭ್ಯಾಸ? ನೋಡಿ ಮೇಡಮ್, ನಾನು ಚಿಕ್ಕ ವಯಸ್ಸಲ್ಲೇ ಇರಬೇಕಾದ್ರೆ ನಮ್ಮ ತಾಯಿ ತೀರ್ಕೊಂಡ್ರು. ಅದು ನನ್ನ ಪರ್ಸ್ನಲ್ ಅಂದರೆ ಅವಾಗಿಂದ ನನ್ನ ಲೈಫ್ ಹೆಂಗೆ ಭಗವಂತ ನನಗೆ ತೋರಿಸ್ಕೊಟ್ಟ. ಯಾವ ವಯಸ್ಸಿನಲ್ಲಿ ತಾಯಿ? ನನಗೆ ಒಂದು 12 ವಯಸ್ಸು ಇರ್ಬೋದು. 12 ವಯಸ್ಸಿನಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರು. ಬಟ್ ನಾನು ಯಾರನ್ನೂ ದೂಷಿಸಲ್ಲ. ಈ ಪ್ರಪಂಚದಲ್ಲಿ ಈ ಎಲ್ಲ ಜನರನ್ನು, ಈ ಸಮಾಜನ ನಾನು ಗೌರವಿಸ್ತೀನಿ. ಅದರಲ್ಲಿ ನನ್ನ ತಂದೆ ತಾಯಿ, ಬಂಧು ಬಳಗ, ಫ್ರೆಂಡ್ಸು, ಈ ಸಮಾಜಕ್ಕೆ ನಾನು ಗೌರವ ಕೊಡ್ತೀನಿ. ಯಾಕಂದರೆ ನಾನು ಬೆಳೆಸಿದ್ದು ಇವರೆಲ್ಲ. ಒಂದು ರೀತಿ ಒಬ್ಬರು ನನ್ನ ಬೈದಿ ಬೆಳೆಸಿರ್ಬೋದು, ಒಬ್ಬರು ನನ್ನ ಹೊಗಳಿ ಬೆಳೆಸಿರ್ಬೋದು, ಒಬ್ಬರು ನನ್ನ ಒಡೆದು ಬೆಳೆಸಿರ್ಬೋದು. ಬಟ್ ಎಲ್ಲರೂ ನನ್ನ ಬೆಳೆಸಿದವ್ರೆ. ಸೂಪರ್. ಎಲ್ಲರಿಂದನೂ ನಾನು ಪಾಠ ಕಲ್ತಿದ್ದೀನಿ. ಪಾಠ ಕಲಿತು ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಫ್ರೆಂಡ್ಸ್ಗಳು ಜೊತೆಲಿರ್ತಾರೆ. ಫ್ರೆಂಡ್ಸಿಂದ ಕಲಿಯೋದು ತುಂಬ ಇರುತ್ತೆ, ಹೆಂಡತಿಯಿಂದ ಕಲಿಯೋದು ತುಂಬ ಇರುತ್ತೆ, ಮಕ್ಕಳಿಂದ ಕಲಿಯೋದು ತುಂಬ ಇರುತ್ತೆ, ತಂದೆಯಿಂದ ಕಲಿಯೋದು ತುಂಬ ಇರುತ್ತೆ, ಬಂಧು ಬಳಗದಿಂದ ಕಲಿಯೋದು ತುಂಬ ಇರುತ್ತೆ. ಪ್ರತಿಯೊಂದು ಜನರಲ್ಲೂ ಒಂದೊಂದು ಗುಣ ಇರುತ್ತೆ. ನಾವು ಬೆಳಿತೀವಿ. ನೀವು ಒಬ್ಬರೇ ಮಗನ ಅಥವಾ ನಿಮ್ಮ ಕುಟುಂಬ? ನಾವು 3 ಜನ. 3 ಜನ ಇರಬೇಕಾದ್ರೆ ನನಗೆ ಬಂದ್ಬಿಟ್ಟು ನನ್ನ ಜೊತೆ ಹುಟ್ಟಿದವರು ಒಬ್ಬ ತಮ್ಮ, ಒಬ್ಬ ಅಕ್ಕ. ನಮ್ಮ ಅಕ್ಕಗಳು ಒಳ್ಳೆ ಚೆನ್ನಾಗಿದ್ದಾರೆ. ಬೆಂಗಳೂರಿನಲ್ಲಿ ಜಡ್ಜ್ ಆಗಿದ್ದು ಸಿವಿಲ್ ಕೋರ್ಟ್ನಲ್ಲಿ. ನನ್ನ ತಮ್ಮ ಬಂದ್ಬಿಟ್ಟು ಪ್ರೊಡ್ಯೂಸರು, ನಾನು ಬಿಸ್ನೆಸ್ಸು. ನಮ್ಮ ತಂದೆಗೆ 2 ಫಸ್ಟ್ ನಮ್ಮ ತಾಯಿ ತೀರೋಗ್ಬಿಟ್ಮೇಲೆ ಇನ್ನೊಂದು ಮದುವೆ ಆದರು. ಅವ್ರಿಗೊಂದು ಮಗ. ಎಲ್ಲ ಒಳ್ಳೆ ಅನುಭವ ಮೇಡಮ್. ಒಳ್ಳೆ ಕುಟುಂಬ ಇದೆ. ಒಳ್ಳೆ ಕುಟುಂಬ, ಒಳ್ಳೆ ಅನುಭವ. ಮನೆ ಒಳಗಡೆನು ಮನೆ ಹೊರಗಡೆನು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಗೆ, ಉಳಿಪೆಟ್ಟು ಬೀಳಬೇಕು. ಉಳಿಪೆಟ್ಟು ಬಿದ್ದಾಗ ಒಳ್ಳೆ ಶಿಲೆ ಆಗುತ್ತೆ. ಆ ಶಿಲೆಗೆ 10 ಜನ ಬಂದು ಕೈ ಮುಗಿತಾರೆ. ಖಂಡಿತ ಸರ್. ಈಗ ಉದ್ಯಮ ಕ್ಷೇತ್ರದಲ್ಲಿ ಇವತ್ತು ನೀವು ಈ ಮಟ್ಟಿಗಿನ ಸಾಧನೆಯನ್ನ ಮಾಡಿದ್ದೀರಿ ಅಂತ ಹೇಳಿದ್ರೆ ಶ್ರಮ ಅಷ್ಟೇ ಹಾಕಿರ್ತೀರಿ. ನನಗೊಂದು ಕುತೂಹಲ, ನೀವು ಉದ್ಯೋಗ ಅಂತ ಆರಂಭ ಮಾಡಿದ್ರೆ ಉದ್ಯಮನೇ ಸ್ಟಾರ್ಟ್ ಮಾಡಿಬಿಟ್ರೆ ಹೆಂಗೆ ನಿಮ್ಮ ಕರಿಯರ್ನ ನೀವು ಕಟ್ಕೊಂಡಿದ್ದು? ನೋಡಿ ಮೇಡಮ್, ನಾನು ಚಿಕ್ಕದಲ್ಲಿ ಇರ್ಬೇಕಾದ್ರೆ ನಮ್ಮ ಮನೇಲಿ ಸುಮಾರು ಹಸುಗಳಿತ್ತು. ಓಕೆ. ಹಸು ಇರ್ಬೇಕಾದ್ರೆ ನಮ್ಮ ತಂದೆ ಬಂದ್ಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಿಗೆ, ನಮ್ಮ ತಂದೆ ಗೌರ್ಮೆಂಟ್ ಎಂಪ್ಲಾಯ್, ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದ್ರು, HCLನಲ್ಲಿ. ಅವರು 2 ಬಿಸ್ನೆಸ್ ಮಾಡ್ತಾಯಿದ್ರು. 2 ಬಿಸ್ನೆಸ್ ಅಂದರೆ ಬಿಸ್ನೆಸ್ ಮಾಡಿ ಪ್ಲಸ್ ಕೆಲ್ಸಕ್ಕೆ ಹೋಗ್ತಾಯಿದ್ರು. ಬಿಸ್ನೆಸ್ ಏನಂದರೆ ಮನೆಯಲ್ಲಿ ಹಸುಗಳಿತ್ತು, ಹಸು ಹಾಲು ಎಲ್ಲ ಹಾಕಿ ಮನೆಯಲ್ಲಿ ನಮ್ಮ ತಾಯಿ ಅವರೆಲ್ಲ ನೋಡ್ಕೊಳ್ತಾಯಿದ್ರು. ಮನೇಲಿ ಕೆಲಸದವರು ಇದ್ದರು, ಪ್ಲಸ್ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮ ತಂದೆ. ನಮ್ಮ ತಂದೆನ ನೋಡಿನೇ ನಾನು ಬಂದ್ಬಿಟ್ಟು ಹಾಲಾಗ್ತಾ ಇರಬೇಕಾದ್ರೆ ನೀವು ನಾನು ಓಕೆ ಹಾಲು ಹಾಕಕ್ಕೆ ಹೋಗ್ತಾ ಇದ್ದೆ. ನಮ್ಮ ಮನೇಲಿರೋ ಲೂಸ್ ಹಾಲು, ಏನು ಕ್ಯಾನ್ ಹಾಲು ಅಂತ ಹೇಳ್ತೀವಿ, ಹಾಲು ಹಾಕಕ್ಕೆ ಹೋಗ್ತಾ ಇದ್ದೆ. ಅದು ಮನೆಯದು ಹೋಗ್ತಾ, ಅದು ನಮ್ಮ ತಂದೆಗೆ ಸೇರುತ್ತೆ, ನನಗಿಲ್ಲ. ನನಗೇನೋ ಬರ್ಬೇಕಲ್ಲ. ಆಗ ಸೈಕಲಲ್ಲಿ ಹೋಗ್ಬೇಕಾದ್ರೆ ಮುಂದ್ಗಡೆ 2 ಕ್ಯಾನು, ಹಿಂದ್ಗಡೆ ಕ್ಯಾರಿನಲ್ಲಿ ಖಾಲಿ ಪ್ಯಾಕೆಟ್ ಹಾಲು ಹೋಗಿ ಬಂದಿತ್ತು. ಅದ್ರ ಜೊತೆಗೆ ಪ್ಯಾಕೆಟ್ ಹಾಲು ಒಬ್ರಿಗೆ ಹೇಳಿದೆ, ಪ್ಯಾಕೆಟ್ ಹಾಲು ಕೊಡಿ ನಾನು ಹಾಕ್ತೀನಿ ಅಂತ. ಹೋಗೋದರಿನಲ್ಲೇ ಆ ಪ್ಯಾಕೆಟ್ ಹಾಲು ಆಗ್ತದೆ, ಈ ಲೂಸ್ ಹಾಲು ಆಗ್ತದೆ, ಮುಂದ್ಗಡೆ ಹ್ಯಾಂಡಲ್ ಮೇಲೆ ಖಾಲಿ. ಈ ಬಿಸಿನೆಸ್ ಯೋಚನೆ ಆಗ್ಲೇ ಇದೆ ನಿಮ್ಗೆ ಹಂಗಾದ್ರೆ. ಪೇಪರ್ ಒಂದ್ ಕಡೆ ಪೇಪರ್ ಆಗ್ತದೆ, ಲೂಸ್ ಹಾಲ್ ಆಗ್ತದೆ, ಪ್ಯಾಕೆಟ್ ಹಾಲ್ ಆಗ್ತದೆ. ಒಂದೇ ಟೈಮ್ ನಲ್ಲಿ ಈ 3 ಕೆಲಸ ಮಾಡ್ತದೆ ಆಗ್ಲೇ. ಆ ರೀತಿ ಹೋಗ್ತಾ ಆಗ್ಲೇ ಆ ಸ್ಕಿಲ್ ಬಂದ್ಬಿಟ್ಟು ನನಗೆ ಭಗವಂತ ಕೊಟ್ಟಿದ್ದ ಒಂದು ವರ. ಯಾವ ವಯಸ್ಸು ಕೇಳಬಹುದಾ ಅದು ಆ ಯೋಚನೆ? ಮೇಡಮ್, ಈಗ ನಾನು ಸ್ಕೂಲ್ ಟೈಮ್ನಲ್ಲೇ ಆಗ ಬಂದ್ಬಿಟ್ಟು ವಾಚ್ ನಾನು ಎಲೆಕ್ಟ್ರಾನಿಕ್ ವಾಚ್ ಬಂತು. ಆ ವಾಚ್ನ ಕಟ್ಕೊಬೇಕಲ್ಲ ನನ್ನ ಫ್ರೆಂಡ್ಸ್ಗಳಿಗೆ, ಎಲ್ಲಿ ತಗೊಂಡು ಚೆನ್ನಾಗಿದೆ ಅಂತ. ಅದು ತಗೊಂಡು ನಾನು 70 ರೂಪಾಯಿಗೆ. ನನ್ನ ಫ್ರೆಂಡ್ ಬಂದ್ಬಿಟ್ಟು ನಾನು 100 ರೂಪಾಯಿ ಕೊಡ್ತೀನಿ ಕೊಡುವ ಅಂತ. ನಾನು ಆಗಲೇ ಕೊಟ್ಟೆ. ಅಲ್ಲಿ 30 ರೂಪಾಯಿ ನಂಗೆ ಲಾಭ ಬಂತು ಸ್ಕೂಲ್ನಲ್ಲಿ. ಅವ್ನಿಗೆ ಗೊತ್ತಿಲ್ಲ ಎಲ್ಲಿ ಸಿಕ್ಕತ್ತೆ ಏನು ಸಿಕ್ಕತ್ತೆ ಅಂತ, ನನಗೆ ಗೊತ್ತಿತ್ತು ಎಲ್ಲಿ ಸಿಕ್ಕತ್ತೆ ಅಂತ.
ನೀವು ಮತ್ತೊಂದು ವಾಚ್ ತಗೊಂಡ್ರಿ. ಮತ್ತೆ ಇನ್ನೊಂದು ವಾಚ್ ತಗೊಂಡೆ. ಅಲ್ಲೇ ನೋಡಿ ಆ ಬಿಸ್ನೆಸ್ ಭಗವಂತ ಬಂದ್ಬಿಟ್ಟು ಯಾರ್ಯಾರು ಏನೇನ್ ಮಾಡ್ಬೇಕಂತ ಬರೆದಿರ್ತಾನೆ ಗೊತ್ತಿಲ್ಲ. ಬಟ್ ನನ್ಗೆ ಆವಾಗಿಂದಾನೆ ಬಿಸ್ನೆಸ್ ಮಾಡ್ಬೇಕಂತ ಒಂದು ಒಳ್ಳೆ ಸೂಚನೆ. ಬಿಸ್ನೆಸ್ ಅಂತ ಗೊತ್ತಿರ್ಲಿಲ್ಲ ಅವಾಗ, ಜಸ್ಟ್ ತಗೊಂಡೆ ಲಾಭ ಸಿಕ್ತ ಅಷ್ಟೇ. ಆ ರೀತಿ ಅವಾಗ ಸ್ಕೂಲ್ ಟೈಮ್ನಲ್ಲೇ ನಮ್ಮ ಬಿಸ್ನೆಸ್ಗಳು ಒಂದು ಟೈಮ್ನಲ್ಲಿ ಒಂದೇ ಕೆಲಸ ಮಾಡಲ್ಲ, ಒಂದು ಟೈಮ್ನಲ್ಲಿ ಮಿನಿಮಮ್ 3 ಕೆಲಸ ಮಾಡ್ತೀನಿ. ಒಂದು ಟೈಮ್ನಲ್ಲಿ ಒಂದೇ ಯೋಚನೆ ಮಾಡ್ತಾ ಇಲ್ಲ, ಒಂದು 4 ಥರ ಯೋಚನೆ ಮಾಡ್ತಾ ಇರ್ತೀನಿ. ಈಗ ನಂದು 8 ಬಿಸ್ನೆಸ್ ಇದೆ. 8 ಬಿಸ್ನೆಸ್ಸು ಬಂದ್ಬಿಟ್ಟು ನಾನು ಎಲ್ಲೂ ಹೋಗ್ಬಿಟ್ಟು ಅದ್ರ ಬಗ್ಗೆ ನಾನು ಡಿಗ್ರಿನೂ ತೊಗೊಂಡಿಲ್ಲ, ಅದ್ರ ಬಗ್ಗೆ ನಾನು ಎಲ್ಲೂ ಹೋಗ್ಬಿಟ್ಟು ಟ್ರೈನಿಂಗು ತೊಗೊಂಡಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಜಸ್ಟ್ ಇದು ಮಾಡಬೇಕು ಎಲ್ಲ ಅದ್ರ ಬಗ್ಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಮಾರ್ಕೆಟಿಂಗು ಅಥವಾ ಹೋಗ್ಬಿಟ್ಟು ಅದ್ರ ಬಗ್ಗೆ ಫುಲ್ಲು ಸರ್ವೆ ಮಾಡ್ತೀನಿ, ಸ್ಟಡಿ ಮಾಡ್ತೀನಿ. ಸ್ಟಡಿ ಮಾಡೋಕ್ಕೆ ನಾನು ಕಮ್ಮಿ ಅಂದ್ರೂ ಒಂದು 10-15 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ. ಮಾರ್ಕೆಟಿಂಗ್ ಹೆಂಗಾಗತ್ತೆ, ಬೈಯಿಂಗ್ ಹೆಂಗಾಗತ್ತೆ, ಸೇಲ್ ಹೆಂಗಾಗತ್ತೆ, ಇದು ಇಟ್ಕೊಂಡ್ರೆ ಹೆಂಗಾಗತ್ತೆ, ಉಳಿದ್ರೆ ಏನಾಗುತ್ತೆ, ಲಾಸ್ ಎಲ್ಲವರೆಗೂ ಬರುತ್ತೆ, ಲಾಸ್ ಆದ ಎಲ್ಲವರೆಗೂ ಹೋಗುತ್ತೆ, ಲಾಭ ಬಂದ ಎಲ್ಲವರೆಗೂ ಬರುತ್ತೆ, ಇದು ಇಷ್ಟೇ ಲಿಮಿಟ್ ಲಾಭನ ಅನ್ಲಿಮಿಟೆಡ್ ಲಾಭನ. ಬಿಸ್ನೆಸ್ಸಲ್ಲಿ ನೋಡಿ ಮೇಡಮ್ ಏನಾಗುತ್ತೆ, ಒಂದು ಬಿಸ್ನೆಸ್ನಲ್ಲಿ ನಿಮಗೆ 1% ರಿಸ್ಕ್ ಇರುತ್ತೆ, ಕೆಲವೊಂದು ಬಿಸ್ನೆಸ್ನಲ್ಲಿ 10% 20% ಅಪ್ ಟು 100% ರಿಸ್ಕ್ ಇರುತ್ತೆ. ನೀವು ಯಾವ ಬಿಸ್ನೆಸ್ ಮಾಡ್ತೀರಾ, ನೀವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಆ ಬಿಸ್ನೆಸ್ನಲ್ಲಿ. ಆ ಬಿಸ್ನೆಸ್ ನೀವು ಮಾಡಬೇಕಾದ್ರೆ ಎಷ್ಟೆಲ್ಲ ನೀವು ಅದ್ರ ಬಗ್ಗೆ ಗಮನ ಕೊಡಬೇಕು. ಆ ರೀತಿ ಎಷ್ಟು ಪರ್ಸೆಂಟಿಗೆ ಲಾಭ ಬರುತ್ತೆ, ಎಷ್ಟು ಪರ್ಸೆಂಟ್ ಲಾಸ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಬಿಸ್ನೆಸ್ ಮಾಡ್ತೀನಿ. ಇವತ್ತು ನಂದು 8 ಬಿಸ್ನೆಸ್ ಇದೆ. 8 ಬಿಸ್ನೆಸ್ ನಾನು ಒಬ್ಬನೇ MD. ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕಮ್ಮಿ ಅಂದ್ರೂ ಒಂದು 5ರಿಂದ 6 ಇಂಜಿನಿಯರ್ಸ್ ಬೇಕು. ಸ್ಟ್ರಕ್ಚರ್ ಇಂಜಿನಿಯರ್ ಬೇಕು, ಪ್ಲಂಬಿಂಗ್ ಇಂಜಿನಿಯರ್ ಬೇಕು, ಎಲೆಕ್ಟ್ರಿಕ್ ಇಂಜಿನಿಯರ್ ಬೇಕು, ಮತ್ತು ಆರ್ಕಿಟೆಕ್ಟ್ ಡಿಸೈನ್ ಬೇಕು, ಇಂಜಿನಿಯರ್ಸ್ ಬೇಕು, ಎಲಿವೇಷನ್ ಇಂಜಿನಿಯರ್ಸ್ ಬೇಕು, ಸ್ಟೀಲ್ ಇಂಜಿನಿಯರ್ಸ್ ಬೇಕು. ಇದೆಲ್ಲ ನಾನು ಒಬ್ಬನೇ ಮಾಡ್ತೀನಿ. ಇದೆಲ್ಲ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಕೂತ್ಕೊಳ್ತೀನಿ, ಸ್ಕೆಚ್ ಮಾಡ್ತೀನಿ. ನಾನು ಸುಮಾರು ಬಿಲ್ಡಿಂಗ್ ಕಟ್ಟಿದ್ದೀನಿ. ಸುಮಾರು ಜನ ಆರ್ಕಿಟೆಕ್ಟ್ ಬಂದು ಹೆಂಗೆ ಕಟ್ಟಿದ್ದೀನಿ, ಹಿಂಗೆ ಏನು ಅಂತ ನೋಡ್ತಾರೆ. ಇವತ್ತು ನಾವು ಏನೇ ಒಂದು ಕೆಲಸ ಮಾಡಲಿ ಮೇಡಮ್, ಡೀಪಾಗಿ ಹೋಗ್ಬೇಕು. ಹೌದು, ಎಷ್ಟು ಡೀಪಾಗಿ ಹೋಗ್ತಿರೋ ಅಷ್ಟು ಒಳ್ಳೆ ನಮಗೆ ರಿಸಲ್ಟ್ ಸಿಕ್ಕತ್ತೆ. ನಿಜ. ನೋಡಿ, ಇವತ್ತು ಬಂದ್ಬಿಟ್ಟು ಒಬ್ಬ ಸಾಮಾನ್ಯ ರೈತ ಏನು ಮಾಡ್ತಾನೆ, ಒಳ್ಳೆ ರೈತನ ಕೈಗೆ ನೀವು ಒಂದು ಸೇರು ನೆಲ್ಲು ಕೊಡಿ, ಒಂದು ಸೇರು ನೆಲ್ಲು ಕೊಡಿ ಒಂದು ರೈತನ ಕೈಗೆ, ಅದೇ ರೈತ ಬಂದ್ಬಿಟ್ಟು 6 ತಿಂಗಳೆಲ್ಲ ವರ್ಷದಲ್ಲಿ ನಿಮಗೆ 100 ಮೂಟೆ ಭತ್ತ ಕೊಡ್ತಾರೆ. ನಿಜ, 100 ಮೂಟೆ ಭತ್ತ ಕೊಡ್ತಾರೆ. ಅದೇ ಒಂದು ಸೇರು ಭತ್ತನ ನೆಲ್ಲನ್ನ, ಏನು ನೆಲ್ಲು ಭತ್ತ ಅಂತ ಹೇಳ್ತೀರಿ, ಒಬ್ಬ ಚಂದ ತಿನ್ನಂತ ತಿಂಡಿ ಪೋತನ ಕೈ ಕೊಡಿ, ಬೆಳಿಗ್ಗೆ ಗೊಬ್ಬರ ಮಾಡಿ ಕೊಡ್ತಾರೆ. ನಿಜ ನಿಜ. ಅದೇ ನೀವು ಕನ್ವರ್ಟ್ ಮಾಡ್ಕೊಂಡ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ನೀವು 1 ರೂಪಾಯಿ ಕೊಡಿ, ವರ್ಷದಲ್ಲಿ ನೀವು ಬಂದ್ಬಿಟ್ಟು ಲಕ್ಷಾಂತರ ರೂಪಾಯಿ ಮಾಡಿ ಕೊಡ್ತಾನೆ. ಇಲ್ಲಾಂದ್ರೆ ಅದೇ ಯಾರನ್ನ ಶೋಕಿ ಮಾಡ್ತಾರಲ್ಲ ಅವ್ರ ಹತ್ರ ಕೊಡಿ, ನಾಳೆ ಇನ್ನೊಂದು ರೂಪಾಯಿ ಸಾಲ ಕೇಳ್ತಾನೆ. ಇಷ್ಟೇ ಡಿಫ್ರೆನ್ಸ್. ಎಷ್ಟು ಚೆನ್ನಾಗಿ ನೋಡು, ಒಬ್ಬ ರೈತ ಒಬ್ಬ ಬಿಸ್ನೆಸ್ ಮ್ಯಾನ್, ಇವನ ಹತ್ರ 1 ರೂಪಾಯಿ ಕೊಡಿ 100 ರೂಪಾಯಿ ಮಾಡ್ತಾನೆ. ಇವನ ಹತ್ರ ಒಂದೇ ಒಂದು ಕಾಳು ಕೊಡಿ, ಒಂದೇ ಒಂದು ಬಿತ್ತನೆ ಕೊಡಿ, 10 ಬಿತ್ತನೆ ಮಾಡ್ತಾನೆ. ಒಳ್ಳೆ ರೈತರು. ಇವರಿಬ್ಬರು ಇಲ್ಲ ಅಂದ್ರೆ ಅದು ಗೊಬ್ಬರ ಆಗತ್ತೆ, ಲಾಸ್ ಆಗತ್ತೆ. ಖಂಡಿತ. ಮೊದಲ ಬಿಸ್ನೆಸ್ ನೀವು ಮಾಡಿದ್ದು ಅಂದ್ರೆ ಇವತ್ತು 8 ಬಿಸ್ನೆಸ್ಗಳಲ್ಲಿ ಸಕ್ರಿಯವಾಗಿದ್ದೀರಿ. ಆ ಒಂದೊಂದೇ ಬಿಸ್ನೆಸ್ ಹೆಂಗೆ ಎಸ್ಟಾಬ್ಲಿಷ್ ಮಾಡಿದ್ರಿ, ನಿಮ್ಮ ಸಿಬ್ಬಂದಿ ನಿಮ್ಗೆ ಹೆಂಗೆ ಸಹಕಾರ ಕೊಟ್ಟರು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ, ಯಾವ್ಯಾವ ಬಿಸ್ನೆಸ್ಗಳು ಅಂತ? ಮೇಡಮ್, ನಂದು ಇನ್ವೆಸ್ಟ್ಮೆಂಟ್ ಎಷ್ಟಿತ್ತಂದರೆ, ಆಗ ನಾನು ಯಾರ ಹತ್ರ ಇದುವರೆಗೂ ನಾನು ಯಾರ ಮೇಲೆ ಡಿಪೆಂಡ್ ಆಗಲ್ಲ. ಯಾಕಾಗಲ್ಲ ಅಂದರೆ, ಯಾಕೆ ಆಗ್ಬೇಕು ಡಿಪೆಂಡು, ಅವ್ರು ಯಾಕೆ ನನಗೆ ಮಾಡಬೇಕು, ಅವ್ರ ಕಷ್ಟ ಅವ್ರು ಯಾಕೆ ನಿಮಗೆ ಸಹಾಯ ಮಾಡಬೇಕು, ಯಾಕೆ ಮಾಡಬೇಕು, ನಾನು ಯಾಕೆ ಅವ್ರನ್ನ ಕೇಳಬೇಕು, ನಾನು ಯಾಕೆ ಅವ್ರ ಮೇಲೆ ಡಿಪೆಂಡ್ ಆಗ. ಪಾಪ ಹೋಗಿ ಕೇಳಿದ್ರೆ ಎಲ್ಲರೂ ಮಾಡ್ತಾರೆ ಸಮಾಜದಲ್ಲಿ, ಪಾಪ ಮಾಡಪ್ಪ ಅವನಿಗೆ ಅಂತ ಮಾಡ್ತಾರೆ. ಯಾಕೆ ಮಾಡಬೇಕು, ಯಾಕೆ ನಾನು ಡಿಪೆಂಡ್ ಆಗಬೇಕು, ಅವರು ಸಂಪಾದನೆ ಮಾಡಿದಾಗ ನಾನು ಯಾಕೆ ಮಾಡಬಾರ್ದು. ಅವ್ರು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಅವರು ಯಾರ ಹತ್ರ ಹೋಗಿ ಕೇಳಿಲ್ಲ, ಅವ್ರ ಹತ್ರ ಹೋಗಿ ನಾನು ಯಾಕೆ ಕೇಳಿ. ಅವ್ರು ಕಷ್ಟ ಬಿದ್ದಿರೋ ದುಡ್ಡು, ಹಗಲು ರಾತ್ರಿ ಕಷ್ಟ ಬಿದ್ದಿರೋಂಥ ದುಡ್ಡನ್ನ ನಾನು ಹೋಗಿ ಈಸಿಯಾಗಿ ನಾನು ಯಾಕೆ ಕೇಳಬೇಕು. ಬೇಡ, 1 ರೂಪಾಯಿ ಅಂತಲೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಕೆಲಸ ಮಾಡಿ ಏನು ಕುಡಿಕಿದ್ನ ದುಡ್ಡು, ಆ ದುಡ್ಡನ್ನ 4,000 ರೂಪಾಯಿ ಇತ್ತು. ಆ 4,000 ರೂಪಾಯಿ ಆಗಿನ ಕಾಲದಲ್ಲಿ 2 ವೀಲ್ ತಗೊಂಡೆ, ಸೆಕೆಂಡ್ ಹ್ಯಾಂಡು 2 ವೀಲ್ ತಗೊಂಡು ಮನೆ ಮುಂದೆ ನಾನು ತೊಳಿತಾ ಇರಬೇಕಾದ್ರೆ ಯಾರೋ ಒಬ್ರು ಬಂದರು, ವಾಚ್ದು ಹೇಳಿದ್ನಲ್ಲ, ಯಾರೋ ಒಬ್ರು ಬಂದರು, ಸುರೇಶ್ ತುಂಬ ಚೆನ್ನಾಗಿದೆ, ಹೆಂಗೆ ಇದು ಗಾಡಿ ಎಲ್ಲಿ ತೊಗೊಂಡೆ. ನಾನು ಈ ಥರ ತೊಗೊಂಡೆ. ನಾನು ಒಂದು ಕೆಲಸ ಮಾಡಿ 500 ರೂಪಾಯಿ ದಾಸಿ ಕೊಡ್ತೀನಿ, ನನಗೆ ಕೊಡು ಅಂದು. ನಾನು ಬೆಳಿಗ್ಗೆ ತಗೊಂಡು ತೊಳಿತಾ ಇದ್ದೀನಿ ಅಷ್ಟೇ.
ಮಧ್ಯಾಹ್ನ ಒಳಗಡೆ 500 ರೂಪಾಯಿ ಜಾಸ್ತಿ ಕೊಡು. ನಾನು ಹೇಳಿದೆ ಆಯ್ತು ತಗೋ. ಹ್ಮ್ ಅವಾಗಲೂ ಅವ್ರಿಗೇನು ನಾನು ಬಂದ್ಬಿಟ್ಟು ನಾನು ಅಷ್ಟು ಇಲ್ಲ, ಹ್ಮ್ 500 ರೂಪಾಯಿ 4,000 ರೂಪಾಯಿ ತಗೊಂಡೆ. 4,500. ಕೊಡಿ ಅಂದು ಕೊಟ್ಟ. ಆಗಲೇ ಒಂದು ದಿವಸ ನಂಗೆ 500 ರೂಪಾಯಿ 35 ವರ್ಷ ಮುಂದೆ. ಹ್ಮ್. ಇದು ಒಳ್ಳೆ ಬಿಸ್ನೆಸ್ ಚೆನ್ನಾಗಿದೆ ಅಂದ್ಬಿಟ್ಟು ಇಮಿಡಿಯೇಟಾಗಿ ಹೋಗಿ ಇನ್ನೊಂದು ಗಾಡಿ ತಗೊಂಡೆ. ಓಕೆ. 1,000 2,000 ಲಾಭ ಬಂತು. ಒಂದು ತಿಂಗಳಿನಲ್ಲಿ ನನ್ನ ಸಂಬಳ ಕೆಲಸ ಮಾಡ್ತಾಯಿದ್ರೆ 1,000 ರೂಪಾಯಿ ಬರೋದು, ಒಂದು ತಿಂಗಳಿನಲ್ಲಿ ನಾನು 10,000 ರೂಪಾಯಿ ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ ಓಕೆ. ಅದೇನು ಮಾಡಿದೆ, ಅದನ್ನ ಬಿಸ್ನೆಸ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡೆ. ಬಿಸ್ನೆಸ್ ಮಾಡ್ತದೆ, ಕೆಲ್ಸಕ್ಕೆ ಹೋಗ್ತದೆ. ನಾನು ಕೆಲಸ ಬಿಟ್ಟಿಲ್ಲ. ಓಕೆ ಓಕೆ. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ISROನಲ್ಲಿ AC ಟೆಕ್ನಿಷಿಯನ್ ಆಗಿದ್ದೆ. AC ಟೆಕ್ನಿಷಿಯನ್. ಓಕೆ, AC ರೈಟ್. ಟೆಕ್ನಿಷಿಯನ್ ಆಗಿದ್ದೆ ಹ್ಮ್. ISROನಲ್ಲಿ. ಹ್ಮ್. ಏನು ಓಲ್ಡ್ ಏರ್ಪೋರ್ಟ್ ರೋಡ್ನಲ್ಲಿ ಇದೆ ಆಗ ಮನೆ ಕೂಡ ಅಲ್ಲೇ ಇತ್ತು. ಹ್ಮ್. ನೈಟ್ ಶಿಫ್ಟು AC ಟೆಕ್ನಿಷಿಯನ್ ಆಗಿ ISROಗೆ ಹೋಗ್ತದೆ. ಡೇನಲ್ಲಿ ಬಂದ್ಬಿಟ್ಟು ಗಾಡಿ ಎಲ್ಲ ನೋಡಿ ಗಾಡಿ ತೊಗೊಂಬಂದು ಮಡಿಕ್ತದೆ. ಹ್ಮ್. ಈ ಥರ ನಾನು ಬೆಳೆದು ತುಂಬ ಒಂದು ಸ್ವಲ್ಪ ಬಿಸ್ನೆಸ್ನಲ್ಲಿ ಬ್ಯುಸಿ ಆದೆ. ಆವಾಗ ಅದನ್ನ ಸಂಪೂರ್ಣ ರಿಸೈನ್ ಮಾಡಿ ಬಿಟ್ಟು ಇದಕ್ಕೆ ಬಂದೆ ಮೇಲೆ ಬಿಸ್ನೆಸ್. ಇದು ಮಾಡ್ತಾ 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 ಒಂದು ಸ್ವಲ್ಪ ಲಕ್ಷಾಂತರ ರೂಪಾಯಿ ಆಯಿತು. ಆವಾಗ ಸೈಟ್ ತಗೊಳ್ಳೋದು ಮಾರೋದು ಮಾಡಿದೆ. ಓಕೆ, ಗಾಟ್ ಇಟ್. ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಬಂದೆ. ಆವಾಗ ಬೂಮು, ಬೆಂಗಳೂರು ಬೂಮು 95ನಲ್ಲಿ. ನಾನು 93ನಲ್ಲಿ ಬಿಸ್ನೆಸ್ಗೆ ಹೋಗಿದ್ದು, 95ನಲ್ಲಿ ಬೂಮ್ ಆಯಿತು. ಆಗ ಇದೇ ರೀತಿನೇ ಸೈಟ್ ತಗೊಳ್ಳೋದು ಮಾರೋದು, ಸೈಟ್ ತಗೊಳ್ಳೋದು ಮಾರೋದು. ಪೇಪರ್ಸ್ ಮಾತ್ರ ಸಿವಿಲ್ನಲ್ಲಿ ತುಂಬ ಚೆನ್ನಾಗಿ ನೋಡೋಂಥ. ಯಾಕಂದರೆ ಕೆಲವರು ಬಂದ್ಬಿಟ್ಟು ಮಾರ್ಬಿಡ್ತಾರೆ, ನಾಳೆ ಮಾರಿಲ್ಲ ಅಂತಾರೆ. ಎಷ್ಟೋ ಜನ ಸಫರ್. ಇವತ್ತು ನನ್ನ ಹತ್ರ ಎಷ್ಟು ಜನ ಜಮೀನು ಸೈಟು ಮನೆಗಳು ತಗೊಂಡಿದ್ರು, ಎಲ್ಲರೂ ಚೆನ್ನಾಗಿದ್ದಾರೆ. ಯಾಕಂದರೆ ನನ್ನ ಭಾಗಕ್ಕೆ ನನ್ನ ಕಸ್ಟಮರು ದೇವ್ರ ಥರ. ನನ್ನ ಕಸ್ಟಮರಿಂದನೇ ನಾನು ಬೆಳೆದಿದ್ದು, ನನ್ನ ಕಸ್ಟಮರ್ ನನ್ನ ಬೆಳೆಸಿದ್ದು. ಇವತ್ತು ನಾನು ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀನಿ. ಯಾಕಂದರೆ ಅವತ್ತು ಅವ್ರು ಕೊಟ್ಟವರು ನಾನು ತಗೊಂಡವನು. ನನ್ನ ಕಸ್ಟಮರ್ ನನ್ನ ಭಾಗಕ್ಕೆ ದೇವರು. ನೆಕ್ಸ್ಟ್ ಸರ್ ರಿಯಲ್ ಎಸ್ಟೇಟ್ ಆಯ್ತು. ರಿಯಲ್ ಎಸ್ಟೇಟ್ ಮಾಡ್ತದೆ. ರಿಯಲ್ ಎಸ್ಟೇಟ್ ಮಾಡ್ತಾ ಮಾಡ್ತಾ ಅಂದ್ರೆ ಪ್ಯಾರಲಲ್ಲಿ ನೀವು ಯಾವ್ದನ್ನು ಬಿಟ್ಕೊಡ್ಲಿಲ್ಲ? ಯಾರನ್ನು ಬಿಟ್ಟಿಲ್ಲ. ರಿಯಲ್ ಎಸ್ಟೇಟ್ ಮಾಡ್ತದೆ. ಸರಿ, ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ಬೇಕಾದ್ರೆ ಪರ್ಮನೆಂಟ್ ಇನ್ಕಮ್ ಬರಬೇಕು. ಈಗ ನಾನು ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಮನುಷ್ಯ ಯಾವಾಗಲೂ ಇದ್ದಂಗೆ ಇರಲ್ಲ. ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು. ಮನುಷ್ಯನಿಗೆ ಯಾಕೆ ಕ್ಷಣ ಬೇಕಾದ್ರೂ ಏನಾಗ್ಬೋದು, ಆ್ಯಕ್ಸಿಡೆಂಟ್ ಆಗ್ಬೋದು, ಅಥವಾ ಆರೋಗ್ಯದಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು. ಆವಾಗ ಇನ್ಕಮ್ ಬರಬೇಕು. ಆವಾಗ ನನಗೆ 95ನಲ್ಲಿ 96ನಲ್ಲಿ ಮದುವೆ ಆಯಿತು. 96ನಲ್ಲಿ ಆವಾಗ ನಾನು ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಲ್ವಾ. ನನಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಡತಿ ಮಕ್ಕಳಿಗೆ ಪರ್ಮನೆಂಟಾಗಿ ಇನ್ಕಮ್ ಬರಬೇಕು. ಆ ರೀತಿ ಏನೋ ಮಾಡಬೇಕು. ಏನು ಮಾಡೋದು? ಸರಿ, ಒಂದು ನಾನು ಹೆಂಗೂ ರಿಯಲ್ ಎಸ್ಟೇಟ್ನಲ್ಲಿದ್ದೆ, ಒಂದು 4-5 ಬಿಲ್ಡಿಂಗ್ ಬಾಡಿಗೆ ಬರೋ ಥರ ಮಾಡ್ಕೊಂಡೆ. ಪರ್ಮನೆಂಟ್ ಸೋರ್ಸ್ ಬರೋ ಥರ ಮಾಡ್ಕೊಂಡೆ. ಅದು ಬಂದ್ಬಿಟ್ಟು ಮಾಡ್ತಾ 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 ಒಂದು ಒಳ್ಳೆ, ಈಗ ಒಂದು ಒಳ್ಳೆ ಬಾಡಿಗೆ ಬರುತ್ತೆ. 1 ಕೋಟಿ ರೂಪಾಯಿವರೆಗೂ ಬಾಡಿಗೆ ಬರುತ್ತೆ. ಅದೇನಾಗುತ್ತೆ ಮೇಡಮ್, ಅದು ಮಾಡ್ತಾ ಮಾಡ್ತಾ ಇನ್ನೊಂದು ಪರ್ಮನೆಂಟ್ ಸೋರ್ಸ್ ಬರಬೇಕು. ಏನು ಮಾಡಬೇಕು? ಸೋಲಾರ್ಗೆ ಹೋದೆ. ಸೋಲಾರ್ ನಮ್ಮ ಕರ್ನಾಟಕ ಗೌರ್ಮೆಂಟು ಮೋದಿಯವ್ರು ಬಂದಮೇಲೆ ಸೋಲಾರ್ ಎಲ್ಲ ಸ್ಟೇಟ್ಗೂ ಇದು ಮಾಡೋದು, ಇಂಪ್ಲಿಮೆಂಟ್ ಮಾಡೋದು. ಅವಾಗ ಕರ್ನಾಟಕ ರಾಜ್ಯಕ್ಕೂ ಬಂತು. ಕರ್ನಾಟಕ ರಾಜ್ಯದಲ್ಲಿ DK ಶಿವಕುಮಾರ್ ಸಾಹೇಬ್ರು ಇದ್ರು. ಅವ್ರು ಒಳ್ಳೆ ರೇಟ್ ಕೊಟ್ಟರು, ರೂಫ್ ಟಾಪ್ ಅಂತ. ನಂದು ಕೋಳಿ ಫಾರ್ಮ್ ಇತ್ತು. ಕೋಳಿ ಫಾರ್ಮ್ ಮಾಡಿದೆ. ಕೋಳಿ ಫಾರ್ಮ್ ಮೇಲೆ ರೂಫು ಫ್ರೀ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಗೌರ್ಮೆಂಟು ಜನಗಳಿಗೆ ಒಳ್ಳೆ ಅವಕಾಶಗಳು ಕೊಡ್ತಾರೆ. ಮುಂದೆ ಬನ್ನಿ ಅಂತ, ಯಾರು ಬಿಸ್ನೆಸ್ ಮ್ಯಾನ್ಗಾಗಲಿ ರೈತರಿಗಾಗಲಿ ಪ್ರತಿಯೊಬ್ಬರಿಗೂ ಅದು ನಾವು ಬಳಸ್ಕೊಬೇಕು. ನಾವೇನು ಮಾಡ್ತೀರಿ, ಯಾವಾಗಲೂ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತೀರಿ, ಅಥವಾ ಇನ್ನೊಬ್ಬನ ಬೈಯೋದಲ್ಲೇ ಇರ್ತೀರಿ. ನಾವೇನು ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ಮರ್ತು ಬಿಡ್ತೀರಿ. ನಾವು ಮಾಡ್ಕೊಂಬೋದೇ ಆರಾಮಾಗಿ. ಲೈಫ್ ಈಸ್ ಅ ಬ್ಯೂಟಿಫುಲ್ ಮೇಡಮ್. ನೀವು ಹೆಂಗನ ಇರಿ, ಹೆಂಗನ ಮಾಡಿ, ನಿಮ್ಮ ಲೈಫು ನಿಮ್ಮ ಕೈನಲ್ಲಿ. ನೀವು ಹೆಂಗೆ ತಗೊಂಡ್ತೀರಾ ಹಂಗೆ ಬರುತ್ತೆ. ಲೈಫು ನೀರಿದ್ದಂಗೆ, ನೀವು ಯಾವ ಬಾಟ್ಲಲ್ಲಿ ಹಾಕ್ತಿರೋ ಆ ಶೇಪ್ ತಗೊಳುತ್ತೆ. ಖಂಡಿತ ಖಂಡಿತ ಖಂಡಿತ. ಈ ಸೋಲಾರ್ ಹೆಂಗೆ ಸರ್, ನೀವು ಅದನ್ನ ಹೆಂಗೆ ನಿಮ್ಮ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರು? ಅದು ಏನಾಯ್ತು ಮೇಡಮ್, ಕೆಳಗಡೆ ಬಂದ್ಬಿಟ್ಟು ನನಗೆ ಕೋಳಿ ಫಾರ್ಮ್ ಇತ್ತು, ಮೇಲೆ ರೂಫ್ ಟಾಪ್. ರೂಫ್ ಬಂದ್ಬಿಟ್ಟು ಖಾಲಿ ಇರುತ್ತೆ. ರೂಫ್ನ ಯಾರು ಏನು ಮಾಡಲ್ಲ. ಆ ರೂಫ್ ಮೇಲೆ ಬಂದ್ಬಿಟ್ಟು ನಾನು ಸೋಲಾರ್ ಹಾಕಿದೆ. ಸೋಲಾರ್ ಹಾಕಿ ಮೇಲೆ ಅದು 1 ಮೆಗಾವಾಟ್, ಒಂದು ಇದ್ರ ಮೇಲೆ 1 ಮೆಗಾವಾಟ್ ಹಾಕ್ಬೋದು. 1 ಮೆಗಾವಾಟ್ ಆಗಿದೆ. 1 ಮೆಗಾವಾಟ್ ಹಾಕ್ಬೇಕಾದ್ರೆ ಆಗ ಒಂದು 7-8 ಕೋಟಿ ರೂಪಾಯಿ ಖರ್ಚು ಬಂತು. ಒಂದು 3.5 ಕೋಟಿ ಲೋನ್ ತಗೊಂಡು 3.5 ಕೋಟಿ ಕೈಯಿಂದ ಹಾಕಿ ಅದು ತಿಂಗಳಿಗೆ ಈಗ ಬರೀ ಸೋಲಾರಿಂದ ಪವರ್ ನಾನು ಬೆಸ್ಕಾಮ್ಗೆ ಮಾರ್ತೀನಿ. ಬೆಸ್ಕಾಮ್ಗೆ ಮಾರೋದ್ರಿಂದ ತಿಂಗಳಿಗೆ ಒಂದು 10-12 ಲಕ್ಷ ರೂಪಾಯಿ ಬರುತ್ತೆ. ಅದು ಸಾಲ ಎಲ್ಲ ತೀರಿಸಿದೆ. ಸಾಲ ಎಲ್ಲ ತೀರಿಸ್ಬಿಟ್ಟು ಈಗ ಸಂಪೂರ್ಣ ಅದು
ಅಷ್ಟು ಲಾಭ ಲಾಭದಲ್ಲೇ ಇದೆ. ಅದು ನೋಡಿ, ಅದು ಬಿಸ್ನೆಸ್ ನಾನು ಯೋಚನೆ ಮಾಡಿದ್ದು. ಹ್ಮ್. ಯೋಚನೆ ಮಾಡಿಬಿಟ್ಟೆ ಆ ಕೆಲಸ ಮಾಡಿದ್ದು. ಸೋಲಾರು ಬಂದ್ಬಿಟ್ಟು ಯಾವತ್ತೂ ನಂಗೆ ಲಾಸ್ ಆಗಲ್ಲ, ಒಂದು ದಿವಸ ಕೂಡ ಲಾಸ್ ಆಗಲ್ಲ. ಯಾವತ್ತು ಲಾಸ್ ಆಗತ್ತಾ ಅಂತ ಇದ್ರೆ, ಹ್ಮ್. ಯಾವತ್ತು ಸೂರ್ಯ ಹುಟ್ಟಲ್ವೋ ಅವತ್ತು ನನಗೆ ಲಾಸ್. ಎಂತ ಮಾತು ಸರ್ ಇದು, ಸೂರ್ಯ ಸಾಧ್ಯನೇ ಇಲ್ಲ. ಸೂರ್ಯ ಯಾವತ್ತು ಹುಟ್ಟಲ್ವೋ ಅವತ್ತು ನನಗೆ ದುಡ್ಡಿಲ್ಲಪ್ಪ ಅಂತ ಹೇಳ್ಬೇಕು. ಯಾವುದೇ ಸ್ಟ್ರೈಕ್ ಆಗ್ಲಿ, ಯಾವುದೇ ಬಂದಾಗ್ಲಿ, ಯಾವುದೇ ಕೊರೋನಾ ತರ ಹತ್ತರಷ್ಟು ಬರಲಿ, ಸೂರ್ಯ ಇದ್ದೇ ಇರ್ತಾನೆ. ಸೂರ್ಯ ಇದ್ದೇ ಇರ್ತಾನೆ. ಸೂರ್ಯ ಇದ್ರೆ ನನಗೆ ದುಡ್ಡು ಅಂತ ಅವೆಲ್ಲ ಯೋಚನೆ ಮಾಡಿ. ಇವನ್ ಕೊರೋನಾದಲ್ಲಿ ಪಾಪ ತುಂಬಾ ಬಿಸ್ನೆಸ್ ಮ್ಯಾನ್ಸ್ ತುಂಬಾ ಲಾಸ್ ಆದ್ರು. ತುಂಬಾ ಜನ ಅವ್ಗಳಿಗೆಲ್ಲ ಕೇಳಿರ್ತೀರಾ, ಕೆಲಸ ಮಾಡೋರು, ಸಾಫ್ಟ್ ಇಂಜಿನಿಯರ್ಸು, ಬಿಸ್ನೆಸ್ ಮಾಡೋರು, ಅವರೆಲ್ಲ ಬೋಂಡಾ ವಡೆ ಮಾಡ್ಕೊಂಡಿದ್ರು, ತರಕಾರಿಗಳು ಮಾಡ್ಕೊಂಡಿದ್ರು. ಓಕೆ, ಆ ಟೈಮ್ನಲ್ಲೂ ನಾನು ತುಂಬ ಚೆನ್ನಾಗಿದೆ. ನನ್ನ ಎಂಪ್ಲಾಯೀಸ್ಗೆ ಮನೆಗೆ ಎತ್ಕೊಂಡ್ಬಿಟ್ಟು ಅಕ್ಕಿ ಕೊಡ್ತಾಯಿದ್ದೆ, ತರಕಾರಿ ಕೊಡ್ತಾಯಿದ್ದೆ, ನಾನ್ ವೆಜ್ ಎತ್ಕೊಂಡು ಮನೆಗೆ ಕೊಟ್ಬಿಟ್ಟು ಬರ್ತಾಯಿದ್ದೆ. ನಾನು ಕಾರ್ ತುಂಬ ಡಿಕ್ಕಿನಲ್ಲಿ ತುಂಬಿಸ್ಕೊಳ್ತಾ ಇದ್ದೆ. ನಾನು ಫಾರ್ಮ್ ಹೌಸ್ನಲ್ಲಿದ್ದೆ ಒಂಟಿಯಾಗಿ, ನನ್ನ ಫ್ಯಾಮಿಲಿಯಲ್ಲಿ ಅಲ್ಲೇ ಇತ್ತು. ಆವಾಗ ಅಲ್ಲಿಂದ ಎಲ್ಲ ಬೆಳೆದಿದ್ದೆಲ್ಲ ಹೆಂಗೂ ಕೋಳಿ ಇತ್ತು ನಮ್ಮದು, ಚಿಕನ್ನು. ಆ ಚಿಕನೆಲ್ಲ ಕಟ್ ಮಾಡಕ್ಕೆ ಅವಾಗಲೂ ನಮ್ಮ ಯಾರ್ಯಾರು ನಾನ್ ವೆಜ್ ತಿಂತಾರೆ ನಾನ್ ವೆಜ್ ಕೊಡ್ತಾಯಿದ್ದೆ, ಯಾರ್ಯಾರು ವೆಜ್ ತಿಂತಾರೋ ವೆಜಿಟೇಬಲ್ಸ್ ಎತ್ಕೊಂಡು ಕೊಟ್ಬಿಟ್ಟು ಮನೆ ಕೊಟ್ಬಿಟ್ಟು ಬರ್ತಾರೆ, ಅಕ್ಕಿ ಎತ್ಕೊಂಡು ಮನೆ ಕೊಟ್ಬಿಟ್ಟು ಬರ್ತಾರೆ. ಅಷ್ಟು ನಾನು ಆ ಟೈಮ್ನಲ್ಲೂ ಕುಗ್ಗಿಲ್ಲ. ನನ್ನ ಸೋಲಾರ ಈ ಥರ ಬಿಸ್ನೆಸ್ಗಳು ನನ್ನ ಬಚಾವ್ ಮಾಡಿದ್ದು, ಈ ಥರ ಬಿಸ್ನೆಸ್ಗಳು ನನ್ನ ಕಾಪಾಡಿದ್ದು. ಖಂಡಿತ ಸರ್. ಇದನ್ನ ಬಿಟ್ಟು ಬೇರೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ? ಇದನ್ನ ಬಿಟ್ಟು ನಾನು ಪಾಲಿ ಹೌಸ್ ಇದೆ, ನಾನು ಓಕೆ, ಪಾಲಿ ಹೌಸ್ ಇದೆ, ರೋಸಸ್. ಪಾಲಿ ಹೌಸ್ನಲ್ಲಿ ರೋಸಸ್ ಬೆಳೆಸ್ತೀನಿ. ಆ ರೋಸ್ ಬಂದ್ಬಿಟ್ಟು ನಾವು ಇದು ಎಕ್ಸ್ಪೋರ್ಟ್ ಮಾಡೋದು. ಪಾಲಿ ಹೌಸು ಸ್ಟೆಮ್ ಬಂದ್ಬಿಟ್ಟು ಅದು 12 ಇಂಚಸ್, 18 ಇಂಚಸ್, 20 ಇಂಚಸ್ ಅಂತ ಬರುತ್ತೆ. ಅದೆಷ್ಟು ದೊಡ್ಡದಿರತ್ತೆ ಸ್ಟೆಮ್ಮು, ಅಷ್ಟು ನಿಮಗೆ ವ್ಯಾಲ್ಯೂ, ಅಷ್ಟು ದುಡ್ಡು ನಿಮಗೆ, ಅಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ. ಸ್ಟೆಮ್ ಎಷ್ಟು ಉದ್ದ ಇರುತ್ತೋ ಅಷ್ಟು ನಿಮಗೆ, ಅಷ್ಟು ಪ್ರೀತಿ ಇದೆ, ಅಷ್ಟು ಲವ್ ಇದೆ ಅಂತ ಯಾರು. ಆ ಸ್ಟೆಮ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು. ಅದು ಯುರೋಪ್ನಲ್ಲಿ. ನಾನು ರೋಸ್ ಎಲ್ಲ ಬಂದ್ಬಿಟ್ಟು ಎಕ್ಸ್ಪೋರ್ಟ್ ಆಗುತ್ತೆ. ಒಂದು ಪಾಲಿ ಹೌಸ್ ಮಾಡ್ತೀನಿ, ಇನ್ನೊಂದು ಬಂದ್ಬಿಟ್ಟು ಪಿಗ್ರಿ ಅಂತ ಇದೆ, ಪಿಗ್ರಿ ಮಾಡ್ತೀನಿ. ಬ್ಯಾಂಗ್ಳೂರಿನಲ್ಲಿ ಬಂದು ನಂದು ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಇದೆ, ಅದೊಂದು 250 ರೂಮ್ಸ್ ಇದೆ, ಅದು ಮಾಡ್ತೀನಿ. ಮತ್ತೆ ರಿಯಲ್ ಎಸ್ಟೇಟ್ ಅಂತೂ ಇದೆ ಮೇಡಮ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಹಾಗಾದ್ರೆ ಸರ್, ಈಗ ನಿಮ್ಮ ಜರ್ನಿಯಲ್ಲಿ ಇಟ್ಸ್ ಅ ಬಿಗ್ ಜರ್ನಿ ನಿಮ್ದು, ಮತ್ತೆ ವೈಡ್ ಎಲ್ಲಾ ಆಯಾಮದಲ್ಲೂ ಕೂಡ ಸಶಕ್ತ ಹೆಂಗಾಗೋದು ಅಂತ ಯೋಚನೆ ಮಾಡ್ಬಿಟ್ಟು ನೀವು ತಗೊಂಡಿರುವಂತ ನಿರ್ಧಾರ, ಯಾವುದೇ ಉದ್ಯಮ ಆದ್ರೂ ಕೂಡ. ಬಟ್ ಸಿಬ್ಬಂದಿ ಇಲ್ಲದೆ ಇಟ್ ಈಸ್ ಇಂಪಾಸಿಬಲ್. ನಿಮ್ಮ ಟೀಮ್ ನಿಮ್ ಜೊತೆ ಹೆಂಗೆ ಸಹಕಾರ ಕೊಟ್ಟಿದೆ ಅಂತ? ಮೇಡಮ್, ಈಗ ನಾವು ಹೆಂಗಿರ್ತಿರೋ ಹಂಗೆ ನನ್ನ ಎಂಪ್ಲಾಯೀಸ್ ಆಗಲಿ, ನನ್ನ ಸಿಬ್ಬಂದಿ ಆಗಲಿ, ನನ್ನ ಮ್ಯಾನೇಜರ್ಸು, ನನ್ನ ಸುತ್ತಮುತ್ತ ಇರೋರು, ನಾವು ಹೆಂಗಿರ್ತೀರೋ ಅವ್ರು ಹಂಗಿರ್ತಾರೆ. ಏನು ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರೋ ಅವರು ಹಂಗೆ ಇದು ಮಾಡ್ತಾರೆ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ. ನೀವು ಯಾವತ್ತು ಅವ್ರಿಗೆ ಸರಿಯಾಗಿ ನೋಡ್ಕೊಳ್ಳೋ ಅವ್ರು ನಿಮ್ಮ ಹತ್ರ ಚೆನ್ನಾಗಿರಲ್ಲ. ನನ್ನ ಇದೇನಂದ್ರೆ ಅವ್ರನ್ನ ಮಾತಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ರೂ ನನ್ನ ಪ್ರೀತಿಸ್ಬೇಕು, ನಾನು ಅವ್ರನ್ನ ಪ್ರೀತಿಸ್ಬೇಕು. ನಾನು ದೇವರಲ್ಲಿ ಬೆಳೆಯೋದ್ಕೊಂಡ್ರೆ ಅದೇ ಕೇಳೋದು, ನಾನು ಎಲ್ರನ್ನೂ ಪ್ರೀತಿಸ್ಬೇಕು, ಅವ್ರು ನನ್ನ ಪ್ರೀತಿಸ್ಬೇಕು ಅಷ್ಟೇ. ಅವರಿಂದ ನನಗೆ ಅದು ಬರಬೇಕು, ಭಗವಂತ ನಂಗೆ ಅದು ಕೂಡ ಇಲ್ಲ. ನೀವು ಕಳ್ಕೊಂಡ್ರೆ ಪ್ರೀತಿನೇ ಕಳ್ಕೊತೀರಿ, ಪಡ್ಕೊಂಡ್ರೆ ಪ್ರೀತಿನೇ ಪಡ್ಕೋತೀರಿ, ಕೊಡೋದು ತಗೊಳ್ಳೋದು. ಅದ್ಭುತ ಅದ್ಭುತ, ಖಂಡಿತವಾಗ್ಲು. ನಿಮ್ಮ ಕುಟುಂಬ ಸರ್, ಈಗ ಒಂದು ಬಿಸ್ನೆಸ್ ಅಂದ್ರೆ ಅಫ್ಕೋರ್ಸ್ ನೀವು ಪ್ಲಾನ್ ಮಾಡಿ ಯಾವುದೇ ಬಿಸ್ನೆಸ್ ಕೈ ಹಾಕಿದ್ದೀರಿ. ಬಟ್ ಏನೋ ಫ್ಲಕ್ಚುಯೇಷನ್ ಆದಾಗ ಕೆಲವೊಮ್ಮೆ ನೋವಾಗಿರ್ಬೋದು, ಆಗದೇನೂ ಇರ್ಬೋದು. ಇಂಥ ಸಿಚುವೇಶನ್ ನಿಮ್ಮ ಕುಟುಂಬ ನಿಮ್ ಜೊತೆ ಹೆಂಗ್ ನಿಂತ್ಕೊಂಡಿದೆ ಅಂತ ಹೇಳಿ? ಚೆನ್ನಾಗಿದೆ ಮೇಡಮ್, ನೋ ಪ್ರಾಬ್ಲಮ್. ಈಗ ಬಿಸ್ನೆಸ್ಸು ನೋಡಿ, ಈಗ ಒಂದು ಮೊಬೈಲ್ ಅಂತ ಇದ್ರೆ ಅದರಲ್ಲಿ ಇನ್ಬಿಲ್ಟ್ ಅಂತ ಬರುತ್ತೆ, ಆಮೇಲೆ ಎಕ್ಸ್ಟ್ರಾ ನಾವು ಹ್ಯಾಪ್ ಹಾಕೊಳ್ತೀವಿ. ಹೌದೌದು. ನನಗೆ ಭಗವಂತ ಇನ್ಬಿಲ್ಟ್ ಸ್ಕಿಲ್ ಕೊಟ್ಟಿದ್ದಾನೆ. ಹೌದು, ಇನ್ಬಿಲ್ಟ್ ಅದು ಕೋಟಿನಲ್ಲಿ ಒಬ್ಬರು ಕೊಡ್ಬೋದು. ಈಗ ನಾವು ಏನಾದ್ರು ಎಷ್ಟೇ ಡಿಗ್ರಿಗಳು ಮಾಡ್ತೀರಿ, ಓದ್ತೀರಿ ಎಲ್ಲ ಎಷ್ಟೇ ಓದಿದ್ರು ಕೂಡ ಕೆಲವರಿಗೆ ಎಷ್ಟು ಓದಿದ್ರು ಕೂಡ ಪಾಪ ಅವರು ಆ ಪ್ರಾಜೆಕ್ಟ್ ಮಾಡಕ್ ಬರಲ್ಲ. ಖಂಡಿತ. ನನಗೆ ಅದರಲ್ಲಿ ಭಗವಂತ ನನಗೆ ವರ ಕೊಟ್ಟಿದ್ದಾನೆ ಅಂತ ನಾನು ತಿಳ್ಕೊಳ್ತೀನಿ. ಮನೆಯದು, ನನ್ನ ಮನೆಯಲ್ಲಿ ಬಂದ್ಬಿಟ್ಟು LICನಲ್ಲಿ ಅವರು ಆಫೀಸರ್ ಆಗಿದ್ರು. ನಾನು ಮದುವೆ ಆಗಿದ್ಮೇಲೆ ರಿಸೈನ್ ಮಾಡಿದ್ರು, ಮನೇಲೇ ಇದ್ದಾರೆ. ನನಗೆ ಪೇಪರ್ಸು ಅದು ಇದೆಲ್ಲ ನೋಡಿ ಅವರು ಸಹಾಯ ಮಾಡ್ತಾರೆ. ಮೇಡಮ್, ಈಗ ಹಸ್ಬೆಂಡ್ ಅಂಡ್ ವೈಫ್ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಇರಲೇಬೇಕು, ಇದ್ದೇ ಇರ್ತಾರೆ. ಅವ್ರ ಮುಖದಲ್ಲಿ ಸ್ಮೈಲ್ ಮಾಡ್ಬೇಕಂತ ನಾನು ನೋಡ್ತೀನಿ, ನನ್ನ ಮುಖದಲ್ಲಿ ಸ್ಮೈಲ್ ನೋಡ್ಬೇಕಂತ ಅವ್ರು ಇರ್ತಾರೆ. ಇಷ್ಟೇ ಇರತ್ತೆ. ಆ ಸ್ಮೈಲು ಇಬ್ಬರಲ್ಲಿ ಯಾವಾಗ ನೋಡ್ಕೊಳ್ತೀರೋ ಅದು ಚೆನ್ನಾಗಿರತ್ತೆ. ಅತ್ಯಂತ ಸಂತೋಷದ ಕ್ಷಣ ನಿಮ್ಮ ಜೀವನದಲ್ಲಿ? ಅದು ಇನ್ನ ಇಲ್ಲ ಮೇಡಮ್. ಅಂದ್ರೆ ಇಲ್ಲ ಅಂದ್ರೆ ಯಾವಾಗ್ಲೂ ಆಗ್ತಾ ಇರತ್ತೆ. ಈಗಲೂ ನಾನು ಸಂತೋಷವಾಗಿದೆ, ನಾಳೆ ನೋಡ್ತೀನಿ, ಮನೇನೂ ಇದ್ದೆ.
ಪ್ರತಿ ಕ್ಷಣ ನೆನ್ನೆ ಸಂತೋಷದ ಕ್ಷಣ ಆಗುತ್ತೆ. ಯಾವಾಗಲೂ ನಾನು ಖುಷಿಯಿಂದನೇ ಇರ್ತೀನಿ. ಹಾ, ಹಾ. ಖುಷಿ ಬಂತಪ್ಪ ಇದು ದುಃಖ ಆಯಿತು ಇಲ್ಲ, ಹ್ಮ್, ಹ್ಮ್, ನಾನು ದುಃಖ ಆದ ಕೂಡ ನಾನು ಅಷ್ಟೇ ನಾನು ಅದನ್ನ ಸ್ಪೋರ್ಟ್ಸಿಯಾಗಿ ನಾನು ತಗೊಳ್ತೀನಿ, ನಾನು ಆರಾಮಾಗಿರ್ತೀನಿ, ಹ್ಮ್. ಅದನ್ನ ಫೇಸ್ ಮಾಡ್ತೀನಿ, ಗೆಲ್ತೀನಿ. ಖಂಡಿತ. ಯಾವುದೇ ಬಂದು ಇದುವರೆಗೂ ಭಗವಂತನ ದಯದಿಂದ ದೇವ್ರ ದಯದಿಂದ ಸಮಾಜದ ಒಂದು ಎಲ್ಲರಿಂದನೂ ಆಶೀರ್ವಾದದಿಂದ ನಾನು ಎಲ್ಲೂ ಸೋತಿಲ್ಲ. ಖಂಡಿತ. ನೀವು ಬಿಸ್ನೆಸ್ ಲೈನಿಗೆ ಬರಕ್ ಮುಂಚಿಂದನೂ ಸಮಾಜ ಸೇವೆಯಲ್ಲಿ ಭಾಗಿಯಾದವರು ಸರ್. ಒಂದ್ 32 ವರ್ಷದಿಂದ ನೀವು ಬಿಸ್ನೆಸ್ ಮಾಡ್ತಿದ್ರು, ಅಂದಾಜು 35 ವರ್ಷಕ್ಕಿಂತ ಹೆಚ್ಚು ಆಗಿಂದನೇ ಕಷ್ಟದಲ್ಲಿದ್ದವರಿಗೆ ಮಿಡಿಯುವ ಮನಸ್ಸಿದೆ ನಿಮ್ಗೆ. ಯಾಕೆ ಮನೋಭಾವ ಬಂತು ಮೇಡಮ್? ಅದೇ ಹೇಳಿದನಲ್ಲ, ಸ್ಟಾರ್ಟಿಂಗ್ ಹೇಳಿದೆ ನಾನು, ನಿಮ್ಮ ಕಣ್ಣಲ್ಲಿ ನೀರು ಬಂದಿದ್ರೆ ಇನ್ನೊಬ್ಬರ ಕಣ್ಣೀರು ನಿಮ್ಗೆ ಆ ವ್ಯಾಲ್ಯೂ ಗೊತ್ತಿರುತ್ತೆ. ನಿಮ್ಗೆ ಹೊಟ್ಟೆ ಹಸ್ದಿದ್ರೆ ಇನ್ನೊಬ್ಬನ ಹೊಟ್ಟೆ ಹಸು ನಿಮ್ಗೆ ಗೊತ್ತಿರುತ್ತೆ. ಖಂಡಿತ. ನಿಮಗೆ ಕಷ್ಟ ಅಂತಿದ್ರೆ ಇನ್ನೊಬ್ಬನ ಕಷ್ಟ ನಿಮ್ಗೆ ಗೊತ್ತಿರುತ್ತೆ. ಆ ಕಷ್ಟ ಬಿದ್ದು ಬಂದಂತ ವ್ಯಕ್ತಿ ನಾನು. ಇನ್ನೊಬ್ಬರ ಕಷ್ಟನ ಕ್ಲೀನಾಗಿ ಅರ್ಥ ಆಗ್ಬಿಡುತ್ತೆ. ಈ ದುಡಿಮೇಲೆ ಒಂದು ಭಾಗನ ಸಮಾಜ ಸೇವೆಗೆ ಅಂತ ಇಡೋದು, ಈ ತರದೇನಾದ್ರೂ ಒಂದು ಭಾಗ ಅಂತ ಹೇಳಕ್ ಹೋಗಲ್ಲ. ಒಂದೊಂದ್ಸತಿ ನನಗೆ ಇಷ್ಟ ಆದ್ರೆ ನಾನು ಎಲ್ಲ ಬಿಚ್ಚಿ ಕೊಟ್ಟು ಬಂದ್ಬಿಡ್ತೀನಿ. ಓಕೆ, ಏನ್ ಬೇಕೋ ಅವ್ರಿಗೆಲ್ಲ ಫುಲ್ಫಿಲ್ ಮಾಡಿ ಬರ್ತೀನಿ. ಯಾಕಂದ್ರೆ ಅವ್ರು ಅದಕ್ಕೆ ಅರ್ಹರಾಗಿರ್ಬೇಕು. ಹೌದೌದು, ಅಪಾತ್ರದಾನ ಆಗ್ಬಾರ್ದು. ಅವ್ರು ಏನ್ ಮಾಡ್ತಾರೆ ಮೇಡಮ್, ಕೆಲವ್ರು ಏನ್ ಮಾಡ್ತಾರೆ ನೋಡಿ, ಇದು ನಾನು ತುಂಬಾ ನೋಡ್ಕೊಂಡ್ ಬಂದಿದ್ದು. ಮದುವೆ ಆಗ್ತಾರೆ. ಹೌದು. ಇವಾಗ ಒಬ್ಬ ತಂದೆ, ನಾನು ತಂದೆ, ನನ್ನ ಮಗ ಇದ್ದೇನೆ. ನನ್ನ ಮಗ ಓದಿಸ್ಬೇಕಂತ ನನ್ಗೆ ಗೊತ್ತು. ನನ್ನ ಮಗ ನನ್ನ ಮದುವೆ ಆಗ್ಬಿಟ್ಮೇಲೆ 5 ವರ್ಷ ಆಗ್ಬಿಟ್ಮೇಲೆ ಅವ್ನು ಸ್ಕೂಲ್ ಹಾಕ್ಬೇಕು. 5 ವರ್ಷ ಮುಂದೆ ನನಗೆ ಗೊತ್ತಿರತ್ತೆ ನನ್ನ ಮಗನ ಓದಿಸ್ಬೇಕಂತ. ಹೌದು ಅಲ್ವಾ? ಹೌದು. 5 ವರ್ಷ ಮುಂದೆನೇ ನಂಗೆ ಗೊತ್ತಿರತ್ತೆ ನನ್ನ ಮಗನ ಓದಿಸ್ಬೇಕಂತ. ನಿಜ. ಕೆಲವ್ರು ಏನು ಮಾಡ್ತಾರೆ, 5 ವರ್ಷ ಆಗ್ಬಿಟ್ಮೇಲೆ, ಸರ್ ನನ್ನ ಮಗನ ಸ್ಕೂಲ್ ಹಾಕ್ಬೇಕು ಸರ್, ಒಂದು 5,000 ರೂಪಾಯಿ ಕೊಡಿ ಸರ್. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ. ಇದು ಎಷ್ಟು ನನಗೆ ಅನ್ಸತ್ತಂದ್ರೆ, 5 ವರ್ಷ ಮುಂದೆನೇ ಗೊತ್ತಿತ್ತು ಇನ್ನು ಮಗು ಆಗಿದೆ, ಮಗುನ ಓದಿಸ್ಬೇಕಂತ. 5 ವರ್ಷ ಒಂದೊಂದು 100 ರೂಪಾಯಿ ಎತ್ತಿಟ್ಟರು ಕೂಡ ಮಗುನ ಆರಾಮಾಗಿ ಓದಿಸ್ಬೋದು. 100 ರೂಪಾಯಿ. ಓಕೆನಾ? ಇದು ಒಂದು. ಇನ್ನೊಂದು ಬಂದ್ಬಿಟ್ಟು, ಆ ಮಗು ಹುಟ್ಟಿದ್ದು 20 ವಯಸ್ಸು ಅಥವಾ 25 ವಯಸ್ಸು ಆಗ್ಬಿಟ್ಮೇಲೆ ಮದುವೆ ಮಾಡ್ಬೇಕಂತ ಗೊತ್ತು. 20 ವರ್ಷ ಅವ್ರ ಹತ್ರ ಟೈಮ್ ಇರತ್ತೆ. ಹೌದು. ಮದುವೆ ಬರೋಕೆ ಹೋಗ್ಬಿಟ್ಟು 10 ಜನ ಹತ್ರ ಸಾಲ ತಗೊಳ್ತಾರೆ. ಯಾಕೆ ತಗೊಂಡು? ಖಂಡಿತ ಸರ್, ಖಂಡಿತ. ಎಂಥ ಒಳ್ಳೆ ಮಾತು ಅಂದ್ರೆ, 20 ವರ್ಷ ಮುಂದೆನೇ ನಿಂಗೆ ಗೊತ್ತಿತ್ತು ನಿನ್ನ ಮಗನಿಗೆ ಮದುವೆ ಮಾಡ್ಬೇಕಂತ. ನೀನು 10 ಜನ ಹತ್ರ ಹೋಗ್ಬಿಟ್ಟು ಕೈ ಇಡ್ಡಿ ಸಾಲ ತಗೊಂಡು ಮಗಳಿಗೆ ಮದುವೆ ಮಾಡ್ತೆ. ಬೇಡ, ಹೋಗ್ಬಿಟ್ಟು ಒಂದು ದೇಶದಲ್ಲಿ ಮಾಡು. ಆಯ್ತು, ನಿಂಗೆ ಏನೋ ಕಷ್ಟ ಬಂದೈತಿ, ಏನೋ ಆಯ್ತು, ದೇಶದಲ್ಲಿ ಮಾಡು. ಯಾವ ದೇವ್ರು ಬೇಡ ಅಂತಾರ? ಖಂಡಿತ. ಇದೆಲ್ಲದರ ನಡುವೆ ನನ್ಗೆ ಇನ್ನೊಂದು ಕುತೂಹಲದ ಪ್ರಶ್ನೆ. ನಿಮ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಯಾಕಿಷ್ಟ? ಮೇಡಮ್, ಈಗ ಒಳ್ಳೆ ವ್ಯಕ್ತಿಗಳು, ಒಳ್ಳೆಯವರು, ಒಳ್ಳೆಯವ್ರನ್ನ ಅಟ್ರಾಕ್ಟ್ ಮಾಡುತ್ತೆ. ಒಳ್ಳೆ ಜನನ ಒಳ್ಳೆಯವ್ರಿಗೆ ಅಟ್ರಾಕ್ಟ್ ಮಾಡುತ್ತೆ. ಹೆಂಗೆ ಹೂವನ ದುಂಬಿ ಅಟ್ರಾಕ್ಟ್ ಮಾಡುತ್ತೋ, ಜೇನುಗೂಡಿಗೆ ಜೇನುಗೂಡು ಮೇಲೆನೆ ಹೋಗಿ ಕೂತ್ಕೊಳ್ಳೋದು ಮೇಡಮ್, ಬೇರೆ ಎಲ್ಲೂ ಹೋಗಿ ಕೂತ್ಕೊಳ್ಳಲ್ಲ. ಆ ರೀತಿ ಅವ್ರು ಒಂಥರ ಎಲ್ಲ ಅವ್ರ ಜೀವನ ಹಿಸ್ಟ್ರಿ ಎತ್ಕೊಳ್ಳಿ, ಈಸ್ ಅ ವೆರಿ ಗುಡ್ ಪೊಲಿಟಿಷಿಯನ್. ತುಂಬ ಒಳ್ಳೆ ಮನುಷ್ಯ, ಒಳ್ಳೆ ಮಾನವೀಯತೆ ಇರೋಂಥ ಮನುಷ್ಯ. ಅದರಿಂದ ನನಗಿಷ್ಟ. ನೋಡಿ, ನೀವು ಅವ್ರು ಯಾವತ್ತೂ ಎಲ್ಲೂ ಕೋಪಿಸ್ಕೊಳ್ಳಲ್ಲ. ಹೌದು. ಅವ್ರು ಯಾವತ್ತೂ ಯಾರನ್ನೂ ಕೆಟ್ಟದಾಗ ಮಾತಾಡಲ್ಲ. ನೀನು ಬಂದು ಮುಖ್ಯಮಂತ್ರಿ ಆಗ್ತೀಯಪ್ಪ ಆಗು ಅಂತಾರೆ. ಹೌದು. ನಿನ್ನ ಚೇರ್ ನಾನು ಕೊಟ್ಬಿಡು, ನಾನು ಏನು ಬೇಕಾದ್ರೆ ಮಾಡ್ತೀನಿ. ಇದುವರೆಗೂ ಹೇಳಿಲ್ಲ ಅವರು, ಹೇಳೋದೂ ಇಲ್ಲ ಅವರು. ಆ ಥರ ವ್ಯಕ್ತಿ ಯಾರಿಗೂ ಇಷ್ಟ ಆಗಲ್ಲ. ನನಗೆ ಬಿಡಿ, ಪ್ರತಿ ಒಬ್ಬರಿಗೂ ಇಷ್ಟ ಆಗತ್ತೆ. ಚಿಕ್ಕ ಮಗುವಿಂದ ಹಿಡಿದು 99 ವಯಸ್ಸಾಗಿರೋಂಥ ಹಿರಿಯರಿಗೂ ಅವರು ನೋಡೋದೇ ಇಷ್ಟ ಆಗುತ್ತೆ. ಎಂದು ಅನ್ಸಿಲ್ವಾ ನಿಮ್ಗೂ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ? ಮೇಡಮ್, ಅನಿಸ್ತು ರಾಜಕೀಯಕ್ಕೆ ಬರ್ಬೇಕಂತ. ಯಾಕಂದ್ರೆ ನನಗೆ ಬಿಸ್ನೆಸ್ ಆಗಿ ಬಂದಿದೆ, ರಾಜಕೀಯಕ್ಕೆ ಹೋದೆ, ಟಚ್ ಮಾಡಿದೆ, ನನಗೇನು ಆಗಿ ಬಂದಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ ವಾಪಸ್. ರೈಟ್ ರೈಟ್. ಮುಂದಿನ ಗುರಿ ಸರ್, ಏನಾದರೂ ಇದನ್ನ ಫುಲ್ಫಿಲ್ ಮಾಡಬೇಕು, ಈ ಥರದ್ದು ಏನಾದರೂ ಯೋಚನೆಗಳಿದಾವ? ಏನಿಲ್ಲ ಮೇಡಮ್, ನನಗೆ ಗುರಿ ಏನಂದರೆ ಒಂದು ಟಾಪ್ ಬಿಸ್ನೆಸ್ ಮ್ಯಾನ್ ಆಗಬೇಕು. ಸಮಾಜಕ್ಕೆ, ದೇಶಕ್ಕೆ ಒಳ್ಳೆ ಟ್ಯಾಕ್ಸ್ ಕಟ್ಟಬೇಕು, ಸಾವಿರಾರು ಜನಕ್ಕೆ ನಾನು ಎಂಪ್ಲಾಯ್ಮೆಂಟ್ ಕೊಡಬೇಕು, ಎಲ್ಲ ದುಡಿದಿದ್ದು ಆಮೇಲೆ ಸಮಾಜಕ್ಕೆ ವಾಪಸ್ ಕೊಡಬೇಕು. ಒಂದು ಕ್ಷಣ ಕಣ್ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ಹಿಂದಿನ ಬದುಕನ್ನು ನೆನಪು ಮಾಡಿಕೊಂಡ್ರೆ ಒಂದು ಆತ್ಮತೃಪ್ತಿ ತುಂಬ ಇದೆ ಮೇಡಮ್, ತುಂಬ ಖುಷಿ ಇದೆ. ನನ್ನ ಭುಜ ನಾನೇ ತಟ್ಕೊಳ್ತೀನಿ. ಬೇರೆಯವ್ರು ತಟ್ತಾರೋ ತಟ್ಟಲ್ವೋ ಅದು ನನಗೆ ಗೊತ್ತಿಲ್ಲ. ಬಟ್ ಕೆಲವ್ರು ಬಂದು ತಟ್ತಾ ಇದ್ದಾರೆ, ಹೇಳ್ತಾರೆ, ಎಲ್ಲ ವಂಡರ್ಫುಲ್, ಫ್ಯಾಂಟಾಸ್ಟಿಕ್, ಹಂಗೆ ಅಂತೆಲ್ಲ ಹೇಳ್ತಾರೆ, ಹೊಗಳ್ತಾರೆ. ನನಗೆ ಒಂದು ಅವಾರ್ಡ್ ಬಂತು ಮೇಡಮ್, ಜಪಾನ್ನಲ್ಲಿ.
ಜಪಾನಲ್ಲಿ ಅವಾರ್ಡ್ ಬಂತು. ನನಗೆ ಇಂಡಿಯಾನಲ್ಲಿ ಎಲ್ಲರೂ ಹೇಳ್ತಾರೆ, ಹ್ಮ್. ಸುರೇಶ್ ನೀನು ತುಂಬ ಬುದ್ಧಿವಂತ, ತುಂಬ ಒಳ್ಳೆ ಸ್ಕಿಲ್ ಇದೆ ನಿನಗೆ ಹಂಗೆ ಅಂತ. ಓಕೆ ಏನು ಹೇಳ್ತಾರೆ ಅಂತ ನಾನು ಹೋಗ್ತಾ ಇದ್ದೆ. ಜಪಾನಲ್ಲಿ ಕರೆದು ನನಗೆ ಒಂದು ಅವಾರ್ಡ್ ಕೊಡ್ತು. ಅವಾರ್ಡು ಯೂನಿವರ್ಸಿಟಿ, ಜಪಾನ್ ಯೂನಿವರ್ಸಿಟಿ ಹ್ಮ್. ನನಗೆ ಅವಾರ್ಡ್ ಕೊಡ್ತು. ಆವಾಗ ಅಲ್ಲಿರೋ ಪ್ರೊಫೆಸರ್ ಎಲ್ಲ ಎದ್ದು ನಿಂತು ಕ್ಲಾಪ್ ಹೊಡೆದಾಗ ಅವಾಗ ನನಗೆ ಖುಷಿ ಆಯಿತು. ಹ್ಮ್. ಹೌದಾ ಸುರೇಶ್ ನಿನ್ಗೆ ಇಷ್ಟು ಸ್ಕಿಲ್ ಇದೆ. ಅವಾಗ ಅವರು ಒಂದು ಮಾತಾಡಿದ್ರು, ಐ ಡಿಂಟ್ ಸಿ ಲೈಕ್ ದಿಸ್ ಮ್ಯಾನ್ ಅಂತ ಹೇಳಿದ್ರು. ಈ ಥರ ಸ್ಕಿಲ್ ಇರೋಂಥ ವ್ಯಕ್ತಿ ನಾನು ಯಾವತ್ತೂ ನೋಡಿಲ್ಲ ಅಂತ ಜಪನೀಸ್ ಹೇಳಿದ್ರು. ಖಂಡಿತ. ಚೈನಾವರಲ್ಲ, ಹೌದು. ಜಪಾನ್ ಅವರು. ಹ್ಮ್. ಜಪನೀಸ್ ಹೇಳಿದವಾಗ ಅವಾಗ ನನ್ಗೆ ಅನ್ಸು ಸುರೇಶ್ ಅವ್ರು ತುಂಬಾ ವರ್ಕೋಹಾಲಿಕ್. ಈಸನು ತುಂಬ ಈಸ್ ವೆರಿ ಬ್ರಿಲಿಯಂಟ್ ಅಂಡ್ ಸ್ಕಿಲ್ ಅವ್ರದ್ದು ಮೇಡಮ್. ಅವರು ಇಡೀ ಪ್ರಪಂಚದಲ್ಲಿ ನಾನು ಒಂದು 87 ಕಂಟ್ರಿ ನೋಡಿದ್ದೀನಿ. ಜನರಿಗೆ ಗೌರವ ಮರ್ಯಾದೆ ಕೊಡೋದಂತ ಒಂದೇ ಒಂದು ಕಂಟ್ರಿ ಅಂತ ಇದ್ರೆ ಅದು ಜಪಾನ್. ಸಮಾಜಕ್ಕೆ ಈ ಕಾರ್ಯಕ್ರಮದ ಮೂಲಕ ನೀವೊಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಏನ್ ಸಂದೇಶ ಕೊಡ್ತೀರಿ? ಮೇಡಮ್ ಈಗ ತಾವು ಮಾಡ್ತಾ ಇರೋಂಥ ಪ್ರೋಗ್ರಾಮು ಲಕ್ಷಾಂತರ ಕೋಟ್ಯಾಂತರ ಜನರ ನೋಡಿ ಈ ಒಂದು ಕಾರ್ಯಕ್ರಮ ಎಷ್ಟೋ ಜನಕ್ಕೆ ನಾನು ಅಥವಾ ಈ ಕಾರ್ಯಕ್ರಮ ಮಾದರಿ ಆಗಿರತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ರಾಜ್ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಅವರು ಹೇಳಿದ ಒಂದೆರಡು ಪದಗಳನ್ನ, ವಿಚಾರವನ್ನ ನಾನು ಉಲ್ಲೇಖ ಮಾಡೋದೇ ಆದ್ರೆ, ನನ್ನ ಕಣ್ಣಲ್ಲಿ ನೀರು ಬಂದ್ರೆ ಇತರರ ಕಣ್ಣೀರಿನ ಅನುಭವ ನಮಗಾಗತ್ತೆ, ಅವರ ನೋವು ನಮಗ ಅರ್ಥ ಆಗುತ್ತೆ, ನನಗೆ ಹಸಿವಿದ್ರೆ ಇನ್ನೊಬ್ಬರ ಹಸಿವಿನ ಅರಿವು ನಮಗಾಗತ್ತೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈ ಕಾರ್ಯಕ್ರಮವನ್ನ ನೀವು ಖಂಡಿತ ನೋಡಿದಾಗ ನಿಮ್ಮ ಬದುಕಿನಲ್ಲಿ ಒಂದು ಸ್ಫೂರ್ತಿ ಬರೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.